ಸರ್ ಯಾರಿಗಾದ್ರೂ ಒಂದು ಕವನ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾರಿಗ್ ಮಾಡ್ತೀರಾ, ಯಾವ ಕವನ ಮಾಡ್ತೀರಾ? ಮೇಡಮ್ ಕವನ ನಂಗೆ ಬರೋದಿಲ್ಲ, ಬಟ್ ಹಂಸ ಅಂದ್ರೆ ನಂಗೆ ತುಂಬಾ ಇಷ್ಟ. ಬೇಸಿಕಲಿ ಐ ಮಿಸ್ ಹಂಸ. ಸೊ ಹಾಗಾಗಿ ಹಂಸ ನೀ ಎಲ್ಲಿ ಹೋದೆ, ಎಲ್ಲಿ ನೀ ಕಾಣೆ ಆದೆ, ನನಗೆ ಸುಮ್ಮನೆ ಹಂಗೆ ಸ್ಪಾಟಲ್ಲಿ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ. ಹಂಸ ಹಂಸ ನೀನು ಅಲ್ಲ, ನನಗೆ ನಿಜವಾಗ್ಲೂ ಐ ರಿಯಲಿ ಮಿಸ್ ಸರ್. ಇನ್ಫ್ಯಾಕ್ಟ್ ಇಟ್ಸ್ ಬಿನ್ 1 year. ನಾನು ಮತ್ತೆ ಆಕೆ ಇಬ್ರು TV5 ನಲ್ಲಿ ಐ ಥಿಂಕ್ ಅನ್ಸೋದು ಡಿಸೆಂಬರ್ 24ನೇ ತಾರೀಕು ನಾವು ಇಬ್ರು ಶೋ ಮಾಡಿದ್ದು. ತದನಂತರ ಕಾಣಿಸಿಲ್ಲ. ಆಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶಿ ಡಸಂಟ್ ಲೈಕ್ ಮೀ, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಶಿ ಹೇಟ್ಸ್ ಮೀ, ಏನಕ್ಕೆ ಗೊತ್ತಿಲ್ಲ, ಏನು ಕಾರಣ ಇಲ್ಲ. ಬಟ್ ರಿಯಲಿ ನನಗೆ ನನ್ನ ಜೀವನದಲ್ಲಿ ಐ ಥಿಂಕ್ ಅತಿ ಹೆಚ್ಚಿನ ಫೀಮೇಲ್ ಫ್ಯಾನ್ಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಥ್ರೂ ಬಿಗ್ ಬಾಸ್. ಇಟ್ಸ್ ಹಂಸ. ಹೆಣ್ಮಕ್ಳು ನನ್ನ ಇಷ್ಟಪಡ್ತಾರೆ, ಕಾರಣ ಅದು ಹಂಸ ನಾನೇ. ಬಿಕಾಸ್ ಐ ವಾಸ್ ವೆರಿ ಗುಡ್ ವಿತ್ ಹಂಸ ಅಂತ. ಸೊ ಇವತ್ತು ಅಷ್ಟು ದಾರಿಲಿ ಹೋಗ್ಬೇಕಾದ್ರೆ ಒಂದು 10 ಜನ ವಿಶ್ ಮಾಡಿದ್ರೆ ಅದ್ರಲ್ಲಿ 8 ಜನ ಹೆಣ್ಮಕ್ಳು ಇರ್ತಾರೆ. ಐ ಥ್ಯಾಂಕ್ ಹಂಸ ಫಾರ್ ದಟ್. ಆಕೆ ಅದನ್ನ ಪಾಪ ನಾನು ಹೇಳಕ್ಕಾಗಲ್ಲ, ಬಟ್ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಂಸ ಕನ್ವೆ ಮಾಡ್ತಾ ಇದ್ದೀನಿ. ಹಂಸ ಹಂಸ ನಾನು ಮಿಸ್ ಮಾಡ್ಕೊಂತೀನಿ ನಿನ್ನ. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇರ್ತೀನಿ, ಚಿಕ್ಕ ಬಿಟ್ ಅಂತ ಹೇಳಿದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಮೇಡಮ್. ಇದ್ರಲ್ಲಿ ಗಿಲ್ಲಿ, ಐ ಥಿಂಕ್ ಗಿಲ್ಲಿ ಇಸ್ ಡೂಯಿಂಗ್ ಗುಡ್ ಜಾಬ್. ಆ ಪೇರು ಚೆನ್ನಾಗಿ ಮಾಡ್ತಾ ಇದೆ. ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಬಟ್ ಆದ್ರೂ ಡೆಲಿವರಿ ಓಕೆ ಮೇಡಮ್. ಐ ಥಿಂಕ್ ಈಗ ನಾನು 99 ಅಂತೂ ಅಲ್ಲ, ನಾನು ಜಸ್ಟ್ ಪಾಸ್ ಲಾದಲ್ಲಿ. ಹಂಗೆ ಎಕ್ಸ್ಪೆಕ್ಟೇಷನ್ ಮೆರಿಟ್ ಇತ್ತು ಅಂದ್ರೆ 99-98% ಇತ್ತು ಅಂತಂದ್ರೆ ಗಿಲ್ಲಿ ಈ ಪರ್ಫಾರ್ಮಿಂಗ್ ಟು ದ ಬ್ಯಾಲೆನ್ಸ್ ಲೆವೆಲ್. ಐ ಆಮ್ ಶ್ಯೂರ್ ಇರೋದ್ರಲ್ಲಿ ಮೇಡಮ್ ಈಸ್ ಡೂಯಿಂಗ್ ಪರ್ಫಾರ್ಮಿಂಗ್ ವೆಲ್ ಮೇಡಮ್. ನನ್ನ ತಿಳ್ಮಡಿಯ ಒಂದು ಒಳ್ಳೆ ವ್ಯಕ್ತಿತ್ವ ಕೂಡ ಆ ವ್ಯಕ್ತಿ. ಪರ್ಸನಲ್ ಆಗಿ ಒಂದು ದಿವಸ ನೋಡಿದ್ದೀನಿ ಗಿಲ್ಲಿನ. ಆಸ್ ಐ ಅಬ್ಸರ್ವ್ಡ್ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅನಿಸ್ತದೆ ನನಗೆ. ದಿಸ್ ಇಸ್ ಮೈ ಅಬ್ಸರ್ವೇಷನ್. ಅಂಡ್ ಅಫ್ಕೋರ್ಸ್ ಅಷ್ಟು ಜನರಲ್ಲಿ ಕೇಳೋದಾದ್ರೆ ಗಿಲ್ಲಿ, ಐ ಲೈಕ್ ಹಿಮ್ ವೆರಿ ಮಚ್. ಯಾರು ಗೆದ್ದು ಬರ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ? ಅಫ್ಕೋರ್ಸ್ ಗಿಲ್ಲಿ ಮೇಡಮ್. ಗಿಲ್ಲಿನೇ ಗೆಲ್ಲಿ ಅಂತ ಅನಿಸ್ತೀನಿ. ಗೆಲ್ಸೋದು ಬಿಡೋದು ಜನರ ಕೈಯಲ್ಲಿ ಬಿಟ್ಟಿದ್ದು. ಬಟ್ ನನ್ ಕೇಳೋದಾದ್ರೆ ಗಿಲ್ಲಿ ಇಸ್ ಡೂಯಿಂಗ್ ಪರ್ಫಾರ್ಮಿಂಗ್ ವೆಲ್ ಅಂತ ಅನ್ಸುತ್ತೆ ಮೇಡಮ್. ಸರ್ ಬಿಗ್ ಬಾಸ್ ಮನೆ ಒಳಗೆ 1 hour ನಿಮ್ಮನ್ನ ಕಳ್ಸಿದ್ರೆ ಏನ್ ಮಾಡಿ ಬರ್ತೀರಾ? ನಾನು ಹೋಗೋದಿಲ್ಲ ಮೇಡಮ್. ನನಗೆ ಇಷ್ಟ ಇಲ್ಲ ಅವಳು. ನಾಟ್ ಇಂಟ್ರೆಸ್ಟೆಡ್ ಮೇಡಮ್. ಈಗ ನಾವು ಹೇಳಿದ್ರೆ ಅಂಬರೀಷ್ ಅಣ್ಣ ಹೇಳಿದ್ರು ನಾನು MP ಆಗಿತ್ತು, ನನ್ನ ಮಗ ಬೇಡ ಪಕ್ಕದ ಮನೇನಾಗ್ಲಿ ಅಂತ. ಮೇಡಮ್ ನಾವು ಪರ್ಫಾರ್ಮ್ ಮಾಡಿದೀವಿ, ನಮ್ಗೊಂದು ಸಮಯ ಕೊಟ್ರು ನಮ್ಗೆ ಮೇಡಮ್. ನಾವು ಪದೇ ಹೋಗಿ ಪ್ರಮೋಟ್ ಮಾಡಕ್ಕೆ ನಾನು ಜೋಕರ್ ಅಂತೂ ಅಲ್ಲ ಮೇಡಮ್. ಐ ಆಮ್ ನಾಟ್ ಎ ಜೋಕರ್ ಕೈಂಡು. ನಾನೊಂದು ಕ್ಯಾರೆಕ್ಟರು, ನಂದೇ ಆದಂಥ ಒಂದು ಘನತೆ ಗೌರವ ಇದೆ. ಹಂಗಂತ ಬಿಗ್ ಬಾಸ್ ಶೋ ನಾವು ತಳ್ಳಾಕಂತ ವಿಚಾರನೇ ಅಲ್ಲ. ಬಟ್ ನಾನು ಆ ಲೆವೆಲಲ್ಲಿ ಇಲ್ಲ ಮೇಡಮ್. ಐ ಆಮ್ ನಾಟ್ ಇನ್ ದಟ್ ಲೆವೆಲ್ ದಟ್ ಯಾರು ಕರೆದ್ರೆ ಹೋಗೋಂಥ ಲೆವೆಲಲ್ಲಿ ಇಲ್ಲ. ಐ ಹ್ಯಾವ್ ಮೈ ಓನ್ ರೆಸ್ಪೆಕ್ಟ್. ಐ ಸ್ಟ್ಯಾಂಡ್ ಬೈ ಇಟ್ ಮೇಡಮ್. ಓಕೆ ಸರ್, ನೀವು ಈಗಷ್ಟೇ ಹೇಳಿದ್ರಿ ನಮ್ಗೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಸೀಸನ್ 12ಗೆ ಒಂದು ಅವಕಾಶ ಕೊಟ್ಟು ಜಸ್ಟ್ ಒಳಗ್ ಹೋಗಿ ಹೊರಗ್ ಬಾ ಅಂತ ಹೇಳಿದ್ರೆ ಏನೆಲ್ಲ ಮಾಡಿ ಬರ್ತೀರಾ ಒಳಗ್ ಹೋಗಿ? ಇಲ್ಲ, ನಾವು ಹೊರಗಡೆ ಹೋಗ್ಬೇಕು, ಹಂಸ ಇರ್ಬೇಕು. ಹಂಸ ಬರಲ್ಲ ನನ್ಗೆ ಗೊತ್ತಿದೆ. ಹಂಸ ಧನು ಇಬ್ರು ಬೇಕಾಗತ್ತೆ. ಯಾಕಂದ್ರೆ ಧನು ಅಂಡ್ ಹಂಸ ವಾಸ್ ಅ ಗ್ರೇಟ್ ಕ್ಯಾರೆಕ್ಟರ್ ಅಲ್ಲಿ. ಧನು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಫ್ಕೋರ್ಸ್ ಮಂಜುನನ್ ಕೂಡ ನನ್ನ ಕ್ಯಾರೆಕ್ಟರ್ನ ಪ್ರಮೋಟ್ ಮಾಡ್ಲಿಕ್ಕೆ ಐ ಥಿಂಕ್ ಇವನ್ ಮಂಜು ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಹಂಸ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಅಫ್ಕೋರ್ಸ್ ನನ್ನ ಹೊರಗಡೆ ಕಳ್ಸಂತ ಗೋಲ್ಡ್ ಸುರೇಶ್ ಕೂಡ, ತಗಡು ಸುರೇಶ್ ಅವನು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಸೊ ಹಂಗಾಗಿ ಒಂದು ಹೋಗಲ್ಲ ಮೇಡಮ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ನೀವು ಸುಮ್ಮನೆ ಕೇಳೋದಾಯ್ತು ಅಂತಂದ್ರೆ ಡೆಫಿನೆಟ್ಲಿ ವಿತ್ ಹಂಸ ಹೋಗಿ ಕ್ರೇನಲ್ಲಿ ಇಳಿದ್ಬಿಟ್ಟು ಟಾಟಾ ಬಾಯ್ ಮಾಡಿ ವಾಪಸ್ ಬಂದ್ಬಿಡ್ತೀವಿ ನಾವು. ಎಸ್ ಮೇಡಮ್, ಎಸ್. ಸರ್ ಕೊನೆದಾಗಿ ಎಷ್ಟು ಕೊನೆ ಮೇಡಮ್? ಇದು ಕೊನೆ ಅಂತೇಳಿ 25 ಆವಾಗ್ಲಿಂದ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ 1 ಗಂಟೆಗಳ ಕಾಲ ನಮ್ಗೆ 2 ಗಂಟೆ ಈ ಚಾರ್ಜ್ 2 ಗಂಟೆಗೆ ಮಾಡ್ತೀವಿ ನಿಮ್ಗೆ. ತಮಾಷೆ ಮಾಡ್ತಾ ಇದೀನಿ ಮೇಡಮ್. ಸರ್ ಈಗ ನೀವು ಬಿಗ್ ಬಾಸ್ ಅಲ್ಲಿ ಇದ್ದವರು ಸೀಸನ್ 11 ಅಲ್ಲಿ ನೀವು ಓದದ್ದಲ್ವಾ ಬಿಗ್ ಬಾಸ್ ಗೆ? ಸೊ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡಾಗ, ಒಟ್ಟಿಗೆ ಗ್ಯಾದರ್ ಆದಾಗ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ? ಯಾರೆಲ್ಲ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ? ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಮೇಡಮ್ ನಮ್ಮ ಗೋಲ್ಡ್ ಸುರೇಶ್ ಇದ್ದಾರೆ. ಐ ಥಿಂಕ್ ವಿತ್ ಹಿಮ್ ಧನು ಟಚ್ ಅಲ್ಲಿ ಇದ್ದಾರೆ. ಹಂಸ ಇಟ್ಸ್ ಬಿನ್ 1 year. ನಾನು ಹಂಸ ನಂಬರ್ ಇದೆ, ನಾನು ಮಾಡ್ಲಿಲ್ಲ, ಅವರು ಮಾಡ್ಲಿಲ್ಲ. ಐ ಥಿಂಕ್ ಯಮುನಾ ಮೇಡಮ್, ಐ ಥಿಂಕ್ ವಿ ಆಲ್ ಮೆಟ್ ಇನ್ ರಂಜಿತ್ ಮದ್ವೆನಲ್ಲಿ ನಾವೆಲ್ಲ ಸಿಕ್ಕಿದ್ವಿ. ಅದರ್ವೈಸ್ ಅದೇ ಯಮುನಾ ಮೇಡಮ್ ಅದೇ US ಅಲ್ಲಿ ಇದ್ದಾರೆ. ಐ ಥಿಂಕ್ ಶಿ ವಿಲ್ ಕಮ್ ಬ್ಯಾಕ್. ಮನೆ ಅವರು ಕೂಡ BMW ತಗೊಂಡ್ರು ಮೇಡಮ್. ಯಮುನಾ ಅವರು BMW ತಗೊಂಡ್ರು. ಬಟ್ ಶಿ ಇಸ್ ವೆಲ್ ಆಫ್. ಐ ಥಿಂಕ್ ಶಿ ವಿಲ್ ಕಮ್ ಬ್ಯಾಕ್. ಯಮುನಾ ವಾಪಸ್ ಬಂದ್ಮೇಲೆ ಒಂದು ಗೆಟ್ ಟುಗೆದರ್ ಒಂದು ಸ್ಟಾರ್ ಹೋಟೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ. ವಿ ಆರ್ ಹ್ಯಾವಿಂಗ್ ಸಮ್ ಪ್ರಾಜೆಕ್ಟ್ಸ್. ನಾವೆಲ್ಲ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಬೇಕು. ಯಾಕೆ ನಮ್ಮನ್ನು ಯಾರು ಬೆಳೆಸಲ್ಲ, ನಾವೇ ಬೆಳಿಬೇಕು ಅಂತ ನಾವೇ ಸೀಸನ್ 11 ಅವರು ನಾವೇ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ಪ್ಲಾನಿಂಗ್ ಸಮ್ ಪ್ರಾಜೆಕ್ಟ್. ಯಮುನಾ ಅಮೆರಿಕಾದಿಂದ ಬಂದ್ಮೇಲೆ ಶಿ ಇಸ್ ಇನ್ US ಇಫ್ ಐ ಆಮ್ ನಾಟ್ ರಾಂಗ್. ಬಂದ್ಮೇಲೆ ಒಂದು ಗೆಟ್ ಟುಗೆದರ್ ಮಾಡ್ಬೇಕು ಮೇಡಮ್. ಐ ಥಿಂಕ್ ವಿ ಆರ್ ಪ್ಲಾನಿಂಗ್ ಸಮ್ ಪ್ರಾಜೆಕ್ಟ್ಸ್. ನಾವುಗಳೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಸಿನಿಮಾ ಅಂತಲ್ಲ ಮೇಡಮ್, ಅದೇ ರಿಯಾಲಿಟಿ ಶೋ. ಇನ್ನೊಂದು ಕೇಳ್ಪಟ್ಟೆ, ನೀವು ಅವಾಗ ಮಾತಾಡ್ಬೇಕಾದ್ರೆ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಅಲ್ಲ, ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಅದೇ ವಿಚಾರವಾಗಿ ಯಮುನಾ ವಾಪಸ್ ಬಂತು ಅಂದ್ಮೇಲೆ
ಐ ಥಿಂಕ್ ಯಮುನಾ ಅವರೇ ಹೇಳಿದ್ರು ಅಂತೆ ಗೆಟ್ ಟುಗೆದರ್ ಆಗಬೇಕು ಅಂತ, ಸುರೇಶ್ ನನಗೆ ಹೇಳಿದ್ರು. ಡೆಫಿನೆಟ್ಲಿ ಮೇಡಮ್ ವಿಲ್ ಗಿವ್ ಸಮ್ ಡಿಫ್ರೆಂಟ್ ರಿಯಾಲಿಟಿ ಶೋ ಟು ಕರ್ನಾಟಕಕ್ಕೆ ಒಂದಷ್ಟು ರಿಯಾಲಿಟಿ ಶೋ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇಟ್ಸ್ ನಾಟ್ ಓನ್ಲಿ ಬಿಗ್ ಬಾಸ್, ಬೇರೆ ಒಂದು ರಿಯಾಲಿಟಿ ಶೋ ಕೂಡ ನಿಮ್ಮ ತನು ಮನ ಧನವನ್ನ ಹೆಚ್ಚಿಸಲಿದೆ, ರಂಜಿಸಲಿದೆ ಅಂತ ನಾವು ಒಂದು ಮೆಸೇಜ್ ಕೊಡ್ಬೇಕಂತ ಇದೀವಿ. ವಿ ಆರ್ ಕಮಿಂಗ್ ವಿತ್ ಎ ರಿಯಾಲಿಟಿ ಶೋ ಮೇಡಮ್. ಕರ್ನಾಟಕದ ಜನರಿಗೆ ಮತ್ತೊಂದು ರಿಯಾಲಿಟಿ ಶೋ ನಮ್ಮ ಕಡೆಯಿಂದ ಸೀಸನ್ 11 ಕಂಟೆಸ್ಟೆಂಟ್ಗಳೇ ಮಾಡಿ ಪ್ರಸಾರ ಮಾಡುವಂಥ ರಿಯಾಲಿಟಿ ಶೋನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಶಾರ್ಟ್ಲಿ ಅದು ಬರುತ್ತೆ ಮೇಡಮ್. ಸರ್ ಇದು ಬರೀ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್? ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಮೇಡಮ್, ರಿಯಾಲಿಟಿ ಕಮ್ ಎಂಟರ್ಟೈನ್ಮೆಂಟ್ ಶೋ ಆಗಿರುತ್ತೆ. ಸೊ ವಿ ಆರ್ ಕಮಿಂಗ್ ವಿತ್ ದಟ್ ಪ್ರಾಜೆಕ್ಟ್. ನಾನೇ ಅದನ್ನ ಲೀಡ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಐಡಿಯಾ ಕೊಟ್ಟಿದ್ದು ನನಗೆ ಸುರೇಶ್, ಗೋಲ್ಡ್ ಸುರೇಶ್. ನಾನು ಐ ವಾಸ್ ಇನ್ ಡೆಲ್ಲಿ. ಏನೋ ಒಂದು ಮಾಡಬೇಕು ನೀನು, ಇದು ನಿಂದು ಎಲ್ಲ ಚೆನ್ನಾಗಿದೆ, ಬಟ್ ಇದಕ್ಕೆ ಯಾರಾದರೂ ಸ್ಪಾನ್ಸರ್ ಬೇಡ ಬಿಡುಗರು, ನಾವೇ ಮಾಡೋಣ ಅಂತೇಳಿ ವಿ ಆರ್ ಪ್ಲಾನ್ಡ್ ಅಪ್ ಎ ಶೋ ನಾವು. ಪಾಸಿಬಲಿ January 16th ಆದಮೇಲೆ ಮೋಸ್ಟ್ಲಿ ಅದು ಲಾಂಚ್ ಆಗುತ್ತೆ ಮೇಡಮ್. ಜಸ್ಟ್ ಏನೋ ಪ್ಲಾನಿಂಗ್ ಫಾರ್ ಲಾಂಚ್. ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ನಾವು ಯಾರ ಜೊತೆ ಕಾಂಪಿಟೇಟ್ ಮಾಡ್ತಾ ಇಲ್ಲ, ನಮ್ಗೆ ಯಾರ ಜೊತೆ ಕಾಂಪಿಟೇಷನು ಇಲ್ಲ, ಅಥವಾ ನಾವು ಯಾರನ್ನೋ ತುಳಿಬೇಕು, ನಾವು ಮೇಲೆ ಇಳಬೇಕು ಅನ್ನೋದಿಲ್ಲ. ನಮ್ಮ ಪಾಡಿಗೆ ನಾವು ಒಂದು ರಿಯಾಲಿಟಿ ಶೋ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಜನರ ಮನಸ್ಸಲ್ಲಿ, ಜನರ ಮುಂದೆ, ಜನರ ಕಣ್ಣಿಗೆ 2026ಕ್ಕೆ ನಮ್ಮ ಕಡೆಯಿಂದ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳಲ್ಲಿ ಕೆಲವರು ಒಂದು ರಿಯಾಲಿಟಿ ಶೋನ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಮನೋರಂಜನೆಗೋಸ್ಕರ, ನಿಮಗೋಸ್ಕರ, ನಿಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಈ ಶೋನ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಜಗದೀಶ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲೇದಾಗಿ ನಿಮಗೆ ಆಲ್ ದ ಬೆಸ್ಟ್, ರಿಯಾಲಿಟಿ ಶೋ ಚೆನ್ನಾಗಿ ಬರ್ಲಿ, ಎಲ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಕ್ಕಿದ್ದಕ್ಕೆ, ನಿಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಕ್ಕೆ, ನನ್ನನ್ನ ಕೀಟ್ಲೆ ಪ್ರಶ್ನೆ ಕೇಳಿದ್ದಕ್ಕೆ, ಅದಕ್ಕೆ ಉತ್ತರ ನಾನು ಹೇಳಿದ್ದಕ್ಕೆ, ನಗನಗತ ಎಲ್ಲ ಮುಗಿದಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಬಿಗ್ ಬಾಸ್ ಪ್ರಕಾಶ್, ನಮ್ಮ ಹುಡುಗಿನ ನೆಕ್ಸ್ಟ್ ವರ್ಷನಾದ್ರು ಶಿ ಇಸ್ ವೆರಿ ಮಚ್ ಅಲ್ಲ, ನನ್ಗೊತ್ತಿಲ್ಲ ಆಕೆ ಹೋಗ್ಬೇಕಾಯ್ತಂತಿಲ್ಲ, ಬಟ್ ಡೆಫಿನೆಟ್ಲಿ ಪ್ರಕಾಶ್ ಅವರೇ ಇದೊಂದು ಟ್ಯಾಲೆಂಟ್. ಈ ಟ್ಯಾಲೆಂಟ್ ಅನ್ನ ಸಾಧ್ಯವಾರ ಅಟ್ಲೀಸ್ಟ್ ಸೀಸನ್ 13 ಕರ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಇಲ್ಲ, ನಾವು ಹೇಳಿದ್ರೆ ಹಾಗೆ ಆಗುತ್ತೆ ಬಿಡಮ್ಮ, ಯಾವತ್ತೋ ಒಂದ್ ದಿವಸ. ಇಲ್ಲ ಆಗಿಲ್ಲ, ನಾವೇ ಒಂದು ಶೋ ಮಾಡ್ತೀವಿ, ಕರ್ಕೊಂತೀನಿ ನಿನ್ನ. ಥ್ಯಾಂಕ್ ಯು. ಎಸ್, ಬ್ರಿಗೇಡ್ ನ್ಯೂಸ್ ಜೊತೆ ಇದೇ ತರ ಒಳ್ಳೊಳ್ಳೆ ವ್ಯಕ್ತಿ ಆಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ತಗೋ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.